Next 11.24. ಓಕೆ ಮಾತಾಡಿ. ಹಾಂ ನೀವು ಹೇಳಿ. ನಮಸ್ಕಾರ, ನಮ್ಮ ಹೆಸರು ಸಾಗರ್ ಅಂತ. ಇವ್ರು ನಮ್ಮ ತಂದೆ ಮಲ್ಲಣ್ಣ ಅಂತ. ಇವ್ರಿಗಿದೆ ಕಿಡ್ನಿ ಪ್ರಾಬ್ಲಮ್ ಆಗಿದ್ದಕ್ಕೆ ನಾವು ಡಯಾಲಿಸಿಸ್ ಮೇಲೆ ಇದ್ವಿ. ಆಮೇಲೆ ನಮಗೆ ಮಿರಾಕಲ್ ಡ್ರಿಂಕ್ಸ್ ಅನ್ನೋ ಒಂದು ಐಡಿಯಾ ಸಿಕ್ತು. ಸೊ ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು 2 months ಗ್ಯಾಪಲ್ಲಿ ನಮಗೆ 25.5 ಇರೋ ಕ್ರಿಯೇಟಿನ್ ಲೆವೆಲ್ ಇವಾಗ 11.5 ಬಂದಿದೆ. ಸೊ ಒಳ್ಳೆ ಡೆವಲಪ್ಮೆಂಟ್ ಇದೆ. ಎಷ್ಟು ದಿನ ಆಯಿತು? ನಾವು ಆಲ್ಮೋಸ್ಟ್ ಬಂದು 1.5 months ಆತ ಬಂತು ಸರ್. ಏನೇನು ಮೆಡಿಸಿನ್ ತಗೊಂಡ್ರಿ ನಮ್ಮಿಂದ? ಇಲ್ಲಿಂದ ಇದು S3 S4 ಸೀರೀಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಗ್ಯಾಸ್ಟ್ರೋ ಅದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹೇಳಿರೋದು ಡೈಟಿಂಗ್ ಚಾರ್ಟ್ ಯೂಸ್ ಮಾಡ್ತಾ ಇರೋದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಅಲ್ಲ, ಮೊದಲು ಎಷ್ಟು ಕ್ರಿಯೇಟಿನ್ ಲೆವೆಲ್ ಇತ್ತು? 25.5 ಇತ್ತು. 25.5 ಇತ್ತು. ಆಮೇಲೆ ಎಷ್ಟು ದಿನದ ನಂತರ ಅದು ಕಡಿಮೆ ಆಯಿತು? ಆಲ್ಮೋಸ್ಟ್ ಒಂದು 1.5 month ಅಲ್ಲಿ ನಮಗೆ 11.24 ಬಂದಿದೆ. 11.24 ಅಂದರೆ 1.5 month ಅಲ್ಲಿ ನಿಮ್ಮದು ಕಂಪ್ಲೀಟ್ 50% ಡೌನ್ ಆಯಿತು. ಅಂದರೆ ನಿಮ್ಗೆ ಏನು ಅನ್ನುತ್ತೆ ಈಗ? ಮೂತ್ರ ಎಲ್ಲ ಸರಿಯಾಗುತ್ತೆ ನಿಮಗೆ? ಎಲ್ಲ ನಾರ್ಮಲ್ ಉಂಟು. ಪೊಟ್ಯಾಶು, ಯೂರಿಕ್ ಆ್ಯಸಿಡ್ ಎಲ್ಲ ನಾರ್ಮಲ್ ಉಂಟು. ರಿಪೋರ್ಟ್ ನೀವು ತೋರಿಸಿದ್ರಿ ಇಲ್ಲಿ, ಅದೊಂದು ಪ್ರೂಫು. ಅಂದರೆ ನೀವೇನಂತೀರಿ, ಈ ಔಷಧ ಕುಡಿದ್ರಿಂದ ನಿಮಗೆ ತುಂಬ ಉಪಯೋಗ ಆಗಿದೆ? ಇಂಗ್ಲೀಷ್ ಮೆಡಿಸನ್ ಅಷ್ಟೊಂದು ಏನು ನಮ್ಗೆ ಹೆಲ್ಪ್ ಇಲ್ಲ. ನಮಗೆ ಆಯುರ್ವೇದಿಕಲ್ಲಿ ಅದು ಮಿರಾಕಲ್ ಡ್ರಿಂಕ್ಸಲ್ಲಿ ಒಳ್ಳೆ ಹೆಲ್ಪ್ ಆಗುತ್ತೆ, ಒಳ್ಳೆ ಡೆವಲಪ್ಮೆಂಟ್. ಹಾಗೆ ಬೇರೆ ಕಿಡ್ನಿ ಪೇಷಂಟ್ಗೆ ನೀವು ಏನು ಹೇಳ್ಬೇಕಂತಿದ್ದೀರಿ? ಸೊ ಇದನ್ನ ಟ್ರೈ ಮಾಡಿ. ಇದು ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಮ್ಗೆ ಆಲ್ಮೋಸ್ಟ್ 1.5 month ಅಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಯೂಸ್ ಮಾಡೋದ್ರಿಂದ ಇನ್ನು ಮುಂದೆನೂ ಕೂಡ ನಿಮ್ಗೆ ಒಳ್ಳೆ ಇದಿರುತ್ತೆ. ನೀವು ಇಂಗ್ಲೀಷ್ ಮೆಡಿಸನ್ ಟ್ರೈ ಮಾಡೋಕ್ಕಿಂತ ಮಿರಾಕಲ್ ಡ್ರಿಂಕ್ಸ್ ಟ್ರೈ ಮಾಡೋದೇ ಒಳ್ಳೆಯದು. ಓಕೆ, ನೀವು ಡಯಟ್ ಎಲ್ಲ ಸರಿಯಾಗಿ ಮಾಡ್ತಿದ್ದೀರಾ? ಡಯಟ್ ನೀವು ಕೊಟ್ಟಿರೋ ಚಾರ್ಟ್ ಏನಿದೆ ಡಯಟಿಂಗ್ ಫಾರ್ಮೇಟ್ ಅದನ್ನ ಫಾಲೋ ಮಾಡ್ತೀವಿ. ಅದನ್ನು ಫಾಲೋ ಮಾಡ್ತಿದ್ದೀರಿ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು.